ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ. ಇವತ್ತಿಂದು ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಬದ್ನಿಕಾಯಿ ಪಲ್ಯ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು. ನಾನಿಲ್ಲಿ ಬದ್ನಿಕಾಯಿ, ಬೆಳ್ಳುಳ್ಳಿ ಮತ್ತು ಕಡಿಪತ್ತ ಮತ್ತು ಕೊತ್ತಂಬರಿ ಇದೆಲ್ಲ ತೊಗೋಬೋದು ನೀವು. ನಾನಿಲ್ಲಿ ಶೇಂಗಾ ಪೌಡ್ರ್ ತೊಗೊಂಡಿದ್ದೀನಿ. ಚೆನ್ನಾಗಿ ಶೇಂಗಾ ಹುರಿದು ಅದರದ್ದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣ ಮಾಡ್ಕೋಬೇಡ್ರಿ, ಒಂಚೂರು ಇರಬೇಕು ತರಿಯಾಗಿ. ಅದಕ್ಕೀಗ ಖಾರ ಉಪ್ಪು ಹಾಕ್ಕೊಳ್ತಿದ್ದೆ. ಖಾರ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಡ್ರೈ ಇರ್ತದಲ್ಲ ಅದು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂಚೂರು ನೀರು ಹಾಕ್ಕೋಬೇಕು. ಥೋಡೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಅಳಸಾಗಬಾರ್ದು, ಅಂದ್ರೆ ಪತ್ಲ ಆಗಬಾರ್ದು. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅದೆಲ್ಲ ಕಲಿಬೇಕಲ್ಲ, ಅದಕ್ಕೆ ಜಾಸ್ತಿ ಮಾಡ್ಕೋಬೇಡ್ರಿ. ನೋಡ್ಬೋದು ಈಗ ಗಟ್ಟಿ ಯಾವ ಥರ ಅಂದ್ರೆ ಈ ಥರ ಆಗಬೇಕು, ಉಂಡೆ ಟೈಪ. ಅಷ್ಟು ಭೀ ಗಟ್ಟಿ ಮಾಡ್ಕೋಬೇಡ್ರಿ. ಈಗ ನೋಡ್ಬೋದು ನಾನು ಇಲ್ಲಿ ಬದ್ನಿಕಾಯಿ ತೊಗೊಂಡಿದ್ದೀನಿ. ಬದ್ನಿಕಾಯಿ ತೊಗೊಂಡು 4 ಭಾಗಾಗಿ ಕಟ್ ಮಾಡ್ಕೊಳತ್ತೀನಿ. ಕಟ್ ಮಾಡಿಕೊಂಡು ಸರಿಯಾಗಿ ನೀವು ನೋಡಬೇಕು. ಸರಿಯಾಗಿ ಕಟ್ ಮಾಡಿಕೊಂಡು ನೋಡಿ ನೀರೊಳಗೆ ಹಾಕಿಡ್ರಿ. ನಾನು ನೀರು ತೊಗೊಂಡಿದ್ದೀನಿ. ಒಂದು ಬೊಗಣಿ ಒಳಗೆ ನೀರು ತೊಗೊಂಡಿದ್ದೀನಿ. ನೋಡ್ಬೋದಲ್ಲ ನೀವು. ಕಟ್ ಮಾಡ್ಕೊಂಡು ಎಷ್ಟು ಬದ್ನಿಕಾಯಿ ಅವಲ್ಲ ಅಷ್ಟು ನೋಡಿಕೊಂಡು ನೀರೊಳಗೆ ಹಾಕ್ತೀನಿ. ಯಾಕಂದ್ರೆ ಕರ್ಗೆ ಹಾಕಬಾರ್ದು ಬದ್ನಿಕಾಯಿ ಅಂಥೇಳಿ. ಒಂಚೂರು ಉಪ್ಪು ಹಾಕಿ ನೀವು ಹಾಕ್ಬೋದು. ನೀರೊಳಗೆ ಉಪ್ಪು ಹಾಕಿನೂ ಹಾಕ್ಬೋದು. ಬದ್ನಿಕಾಯಿ ಕರ್ಗಾಗಲ್ಲ, ಯಾಕಂದ್ರೆ ಹಂಗೆ ಕಡಿಗಿಟ್ರೆ ಅಂದ್ರೆ ಕರ್ಗಾಗ್ತಾವೆ. ನೋಡ್ಬೋದು ಈ ಥರ. ಅದ್ರೊಳಗೆ ಅದು ಶೇಂಗಾದೆಲ್ಲ ಮಾಡಿರ್ತೀವಲ್ಲ ಅದೆಲ್ಲ ಹಾಕಬೇಕು. ಗಟ್ಟಿ ಇತ್ತಂದ್ರೆ ನೀರು ಹಾಕ್ತಿರಲ್ಲ ನೀವು. ಅಚಾನಕ್ ಗ್ರೇವಿ ಮಾಡಿದ್ರಿ ಅಂದ್ರೆ ಅದು ಶೇಂಗಾ ಕೂಟ ಆಗಲಿ ಹೊರಗಡೆ ಬರಲ್ಲ ಅದು. ಇಲ್ಲ ಅಚಾನಕ್ ಮಾಡಿದ್ರಿ ಶೇಂಗಾದ ಕೂಟ ಮಾಡಿ ಬದ್ನಿಕಾಯಿ ಒಳಗೆ ಹಾಕಿದ್ರಿ ಅಂದ್ರೆ ಅದು ಹೊರಗೆ ಬಂದುಬಿಡ್ತದೆ. ನೀರು ಹಾಕಿದ್ರ ಪಲ್ಯ ನೀವು ಥೋಡೆ ನೀರು ಹಾಕಿದ್ರೂ ಅದ್ರೊಳಗೆ ಹೊರಗೆ ಬಂದುಬಿಡ್ತದೆ. ಯಾವಾಗಲೂ ಶೇಂಗಾದ್ದು ಇದು ಎಲ್ಲ ಏನು ಮಿಕ್ಸರ್ ಇರ್ತಲ್ಲ ಇದು ಒಂಚೂರು ಗಟ್ಟಿನೇ ಮಾಡ್ಕೋಬೇಕು. ನೋಡ್ಬೋದು ಸಿಂಪಲ್ಲಾಗಿ ಬರೀ 2 ಇಂಗ್ರೀಡಿಯೆಂಟ್ಸ್ಲಿ ನೀವು ಮಾಡ್ಕೋಬೋದು. ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಮತ್ತು ಬದ್ನಿಕಾಯಿ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಫೇಮಸ್ ಖಾರ ಉಪ್ಪು ಇರ್ತೈತಿ. ಇದು ನಮ್ಮ ಕಡೆ ಎಲ್ಲರ ಕಡೆ ಇರ್ತದೆ. ಯಾರೆಲ್ಲ ನಾವು ಉತ್ತರ ಕರ್ನಾಟಕದವ್ರು ಇರ್ತೇವಲ್ಲ ಅವ್ರ ಮನ್ಯಾಗ ಇದು ಕಂಪಲ್ಸರಿ ಇರ್ತದೆ. ಆ್ಯಂಡ್ ಐ ಥಿಂಕ್ ಬೆಂಗಳೂರದವರು ಆ ಕಡೆ ಇದ್ದವ್ರ ಕಡೆ ಐ ಥಿಂಕ್ ಇದು ಇರ್ಲಿಕ್ಕಿಲ್ಲ ಅನ್ನಿಸ್ತದೆ. ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟು. ಯಾಕಂದರೆ ಇದು ನಮ್ಮ ಕಡೆ ಫೇಮಸ್. ಇದೊಂದು ಖಾರ ಇತ್ತಂದ್ರೆ ಎಲ್ಲ ಅಡುಗೆ ಟೇಸ್ಟಿ ಆಗಿಬಿಡುತ್ತೆ. ಆ ಟೈಪ್ ಅಷ್ಟು ಭಾರಿ ಇರ್ತದೆ ಇದು ಖಾರ. ಒಂದು ರೆಡ್ ಚಿಲ್ಲಿ ಪೌಡ್ರ್ ಒಂದು ಇರ್ತದೆ, ಅದು ಭೀ ಮಾಡ್ಕೋತೀವಿ ನಾವು. ಬಟ್ ಇದು ಭೀ ನಮ್ಮದು ಸ್ಪೆಷಲ್ ಖಾರ ಐತಿ. ನೋಡ್ಬೋದು ನೀವು. ಒಂದು ಥೋಡೆ ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಸಮರ್ಥಕ ಪೀಸ್ಗಳು ಕೊಡಬೇಕು ಡಬ್ಬಕ್ಕಂತೇಳಿ. ಆ್ಯಂಡ್ ಇಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ನೋಡ್ರಿ. ಬೆಳ್ಳುಳ್ಳಿ ಅವನ್ನ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಆ್ಯಂಡ್ ಮ್ಯಾಗ ಕಡಿಪತ್ತ ಹಾಕ್ಕೊಂಡೀನಿ. ಒಂಚೂರು ಖಾರ ಉಪ್ಪು ನೋಡ್ಕೊಂಡು ಹಾಕೋರಿ ಎಣ್ಣೆಯಾಗ. ನಾನು ಆದರೂ ಖಾರ ಆಗುತ್ತಂತ ಅಂದ್ಕೊಂಡಿದ್ದೆ, ಬಟ್ ಖಾರ ಆಗಿಲ್ಲ. ನಮ್ಮ ಸಮರ್ದು ಊಟ ಮಾಡ್ತಾನಲ್ರಿ, ಅದಕ್ಕೆ ನಾನು ಒಂಚೂರು ಸಪ್ಪಗೆ ಮಾಡಿದೆ. ಅವನಿಗೆ ಟಿಫಿನ್ ಒಳಗೆ ಕಟ್ಟೋದಿತ್ತು. ನೋಡ್ಬೋದು ಈಗ ಮ್ಯಾಗ ಮುಚ್ಚಿ 1-2 ನಿಮಿಷ ಕಾಯಿಸ್ಕೊರಿ. ಮೀಡಿಯಮ್ ಫ್ಲೇಮ್ದಾಗ ಇಟ್ಕೋಬೇಕು. ಈ ಟೈಪ್ ಕಾಯ್ಬೇಕು. ಕಾಳಾಗ ಏನು ಕಾಣಿಸಕತ್ತೈತಲ್ಲ ಅದು ಕಾಯ್ದಂಗೆ ಭಾರಿ ಟೇಸ್ಟ್ ಬರ್ತದೆ. ಜಾಸ್ತಿ ಎಣ್ಣೆ ಇಲ್ಲ ಏನಿಲ್ಲ. ಮಸಾಲೆ ಮಾಡ್ಕೊಳ್ಳೋದನ್ರಿ ಏನು ಭೀ ಜಾಸ್ತಿ ಏನೂ ಇದು ಇಲ್ಲಿದ್ರೊಳಗೆ. ಶೇಂಗಾ ಪೌಡ್ರ್ ಒಂದಿದ್ರು ಸಾಕು. ಖಾರ ಉಪ್ಪು ಹಾಕಿ ನೀವು ಆರಾಮ್ಸೆ ಮಾಡ್ಕೋಬೋದು. ನೋಡ್ಬೋದು ಈ ಥರ ನೀರು ಹಾಕಿದ್ರು ಒಂದೊಂದು ಶೇಂಗಾ ಕೂಟ ಅಳಸಾಯ್ತಂದ್ರೆ ಅದೆಲ್ಲ ಹೊರಗೆ ಬಿಡ್ತದೆ. ಚೆನ್ನಾಗಿ ಗಟ್ಟಿ ಇತ್ತಂದ್ರೆ ಅದು ಎಷ್ಟೇ ನೀರು ಹಾಕಿದ್ರೂ ಹೊರಗಡೆ ಬರಲ್ಲ. ಆ್ಯಂಡ್ ನಾವು ಒಂಚೂರು ನೀರು ಹಾಕಿ ನೋಡ್ರಲ್ಲ ಮ್ಯಾಗ ಶೇಂಗಾದ ಪೌಡ್ರ್ ಹಾಕೀನಿ. ಆ್ಯಂಡ್ ಉಪ್ಪು ಹಾಕೀನಿ. ಆ್ಯಂಡ್ ನಿಮ್ಗೆ ಕೊತ್ತಂಬರಿ ಬೇಕಂದ್ರೆ ಕೊತ್ತಂಬರಿ ಹಾಕೋರಿ. ಇತ್ತಂದ್ರೆ ಆಯಿತು, ರೆಡಿ ಆಯ್ತು ನೋಡ್ರಿ ಬಾಜಿ. 1-2 ನಿಮಿಷ ಕೂದಲಿಕ್ಕೆ ಇಡ್ರಿ ಆಯ್ತು. ಆ್ಯಂಡ್ ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್.